ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇದು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜನ ಏನು ಮಾಡೋಕ್ಕೂ ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ರಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರೆ. ಮತ್ತು ಇಲ್ಲಿರೋ ಪೊಲೀಸವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇದು ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಅದು. ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕುಡ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರೋದು. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡೋಕ್ಕೆ ಹೋಗಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸೋದು ದುಡ್ಡು ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರೇನೋ ಇಲ್ಲೇನು ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ಮದು ಇಲಾಖೆಗೆ ಬಿಡಿ. ಆದರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರನ್ನ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರಾ? ನಾನು ನೋಡಿದೆ ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡಬೇಕು. ಏನು ಮಾತಾಡ ಒಂದು ಅರ್ಥನೇ ಇಲ್ಲ ಅವರು, ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣುಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆಗೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ. ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ಅವತ್ತೇ ಹೇಳಿಲ್ವೇನ್ರಿ ಆಡ್ತೀರಾ? ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ಇಟ್ಕೊಂಡ್ರಿ ಎಷ್ಟು ವಯಸ್ಸು? ಎಷ್ಟೋ ವಯಸ್ಸು? ಬೆಳಗ್ಗೆ ಕಾಫಿ ಕುಡಿತಾ ಇದೆಯಾ? ಮತ್ತೇನು ಬೆಳಗ್ಗೆದ್ದು ಮದುವೆ ಆಗಿಲ್ವಾ? ಹೆಂಡತಿ ಮಕ್ಕಳು ಇದ್ದಾರಾ? ಅವ್ರಿಗೆಲ್ಲ ಇದೇ ಕುಡಿತೀಯಾ? ಹಿಂದೇನೆ ಯಾಕಂದ್ರೆ ಬೆಳಗ್ಗೆ ಕುಡಿತೀಯಲ್ಲ, ಏನು ನಾಚಿಕೆ ಆಗಲ್ಲ? ಬೆಳಗ್ಗೆ 6:30 ಕುಡಿಯೋಕೆ ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡು ಬರ್ತೀಯ. ಏನು ತೀರ್ಥನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನಗೆ, ಆಚೆ ಪಾಪ ಎಲ್ಲ ಆಚೆ ಬಾ, ಆಚೆ ಬೀಟ್ಗೆ ಎಲ್ಲೋ ಹೋದ್ರ ಅವ್ರಿಬ್ರು ಹೋಗೋಣ ನೋಡ್ರಿ. ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಯಾರನ್ನಪ್ಪ ಬೇಕೋ ಬೇಕಾದ್ರೆ ಬಾ. ಬಾಡಿ ಮೇಲೆ ಹೋಗ್ರ, ಬಾಡಿ ಮೇಲೆ ನೋಡಿ. ಏನ್ ನಿನ್ ಕೆಲಸ ಇದೆ? ಕೆಲಸ ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಯಾಕೆ
ಅಲ್ಲ ಯಾವ ಮನೆಯಲ್ಲಿ ಕಾಫಿ ಕುಟ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಇರಿದ್ಬಿಟ್ಟು ಬೆಳಗ್ಗೆ ಬಂದು ಎಣ್ಣೆ ಹೊಡಿಬೇಕಾಗಿದೆ. ಯಾವ ಊರು? ಮಂಡ್ಯದಲ್ಲಿ ಇದ್ದಾನೆ ಹೇಳ್ಕೊಟ್ಟಿರೋದು ನಿಂಗೆ. ಪಾಪ ಬೀಗ ಬೀಗ ಮೇಲ್ಗಡೆ ಇದ್ದಾರೆ ನಮ್ಮ ಯಾರಾದ್ರು ಬೀಗ ಅಲ್ಲೇ ಇದ್ದಾರ ಮೇಲೆ. ಬಾರು ಓಪನಿಂಗ್ ಟೈಮ್ ಏನು? ಯಾರು ಹೇಳಿದ್ರು? ನಾನು ಕೆಲಸ ಮಾಡೋಣ ಸರ್, ನಾನೆಲ್ಲ ಫೇಲ್ ಮಾಡ್ತಾ ಇದ್ದೆ ಅಷ್ಟೇ. ಬಂದಿರೋದು ಏನ್ ಕೆಲಸ ಇರುತ್ತೆ? ಅವೆಲ್ಲ ಏನ್ ಕೆಲಸ? ಯಾವ್ದ್ರಿಂದ ಚೂಡ್ರಿ ನೀನ್ ಉದಿಲ್ವಲ್ಲ ಟೆಸ್ಟ್ ಮಾಡ್ಬಿಡ್ತೀನಿ ನಾನು. ಬರ್ತಾರೆ ಬೆಳಗ್ಗೆ 5:15 ಹೇಳಿ. ಹೋಗಿ ಎಂತ ಬತ್ತಿ ಅಲ್ಲಿ ಚಿಕ್ಕು ಬಾಗಿದೆ ಹಾಕಿದ್ರು ಚಿಕ್ಕು ಬಾಗಿದೆ ಸಂಘಟನೆ ಹೆಂಗ್ ಮಾಡೋದು ತೊಂಬಪ್ಪ ಬೀಗ ಇಲ್ಲಿ ಪ್ರವೀಣ್ ಸರ್ ಟೈಮಲ್ಲಿ ಇದ್ದೆ ಓನರ್ ಕೇಳ್ಬೇಕಲ್ಲ ಅಂತ ಕೇಳಿದೆ. ಪ್ರವೀಣ್ ಅವರು ಶ್ರೀರಾಮ್ ಕೊಡ್ತಾರೆ, ರಾಜೇಂದ್ರ ಕೊಡ್ತಾರೆ. ಅಲ್ಲ ಡ್ರೈನೇಜ್ ಇದೆ. ಶ್ರೀರಾಮ್ ಬರ್ಬೇಕ್ರಿ. ಎಲ್ಲಿವರೆಗೂ ರಾಜೇಂದ್ರ? ಕರೀರಪ್ಪ ಅವ್ನ ಒಳಗಡೆ. ಪಾಪ ಇಲ್ಲಿ ಬೈಲಿ ಬಾಯಿಲೆ. ಯಾವ ವಾರ್ಡು? ಯಾವ ವಾರ್ಡು? ಬಾಯಿಲೆ.